ಕುರಿ ಸಾಕಣ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ. ಕುರಿ ಜೊತೆಗೆ ಗೊಬ್ಬರನು ಸಿಗುತ್ತೆ. ಕುರಿಲಿ ಏನು ಅಷ್ಟೊಂದು ಕೆಲಸನೂ ಇರಲ್ಲ, ರಿಸ್ಕ್ ಆಗೋದಿಲ್ಲ. ನಾನು ಬ್ಯಾಂಕಿಗೆ ಹೋಗ್ಬಂದು ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಕುರಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಸರ್ ಈಗ ನಾವು ತಗೋಬೇಕು ಅಂದ್ರೆ ಮಿನಿಮಮ್ ಒಂದ್ 20 ಕೆಜಿಯಿಂದ 25 ಕೆಜಿ ತೂಕ ಇರಬೇಕು. ಮತ್ತೆ ಎಲ್ಲ ಬಹಳ ಜನ ಫಾರ್ಮ್ ಮಾಡಿ ಮುಚ್ಚಿಬಿಟ್ರು. ಫಸ್ಟ್ ಗೆ ಹುಮ್ಮಸ್ಸಲ್ಲಿ ಎಲ್ಲರೂ 3-4 ಜನ ಫ್ರೆಂಡ್ಸ್ ಗಳ ಜೊತೆಯಾಗಿ ಕುರಿ ತರೋದು, ಬಿಡ್ಕೊಳ್ಳೋದು. ನಂತರ ನೋಡ್ತಾ ನೋಡ್ತಾ ಕುರಿಗಳೆಲ್ಲ ಸಾಯಕ್ ಶುರುವಾಗೋದು. ಎಲ್ಲ ಯಾಕೆ ಏನು ಅಂತ ಎಲ್ಲ ಅವ್ರ ಹತ್ರ ವಿಷಯ ತಿಳ್ಕೊಂಡೆ. ಅವ್ರಿಗೆ ಕೆಲವರಿಗೆ ವ್ಯಾಕ್ಸಿನ್ ಮಾಡೋದು ಗೊತ್ತಿರಲಿಲ್ಲ, ಏನ್ ಜ್ವರ ಬಂದಿದೆ ಅಂತ ಕಂಡಿರಲಿಲ್ಲ, ಸೀಸನಲ್ ವ್ಯಾಕ್ಸಿನ್ ಗೊತ್ತಿರಲಿಲ್ಲ, ಆಮೇಲೆ ಕಾನ್ಸಂಟ್ರೇಟ್ ಫೀಡ್ ಎಷ್ಟು ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು, ಆಮೇಲೆ ಫೀಡ್ ಏನೇನ್ ಕೊಡ್ಬೇಕು ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಅವ್ರಿಗೆ. ನನಗೆ ಇದೆಲ್ಲ ಸ್ವಲ್ಪ ವಿಷಯ ತಿಳಿತಾ ಬಂತು. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಬಂದ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ ಅಜ್ಜಂಪುರ ಗ್ರಾಮದಲ್ಲಿ ಇದೀವಿ. ಇವತ್ತು ನಾವ್ ಯಾವ ವಿಷಯ ಬಗ್ಗೆ ತಿಳ್ಸಕ್ ಬಂದಿದೀವಿ ಅಂತ ಹೇಳಿದ್ರೆ, ಯಾವ ರೀತಿ ಕಡಿಮೆ ವೆಚ್ಚದಲ್ಲಿ ಕುರಿ ಶೆಡ್ ಮಾಡಬಹುದು ಮತ್ತೆ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಸರ್, ನನ್ನ ಹೆಸರು ವಿಶ್ವಾಸ್ ಅಂತ. ಸರ್, ಚಿಕ್ಕಮಗಳೂರು ಡಿಸ್ಟಿಕ್ ಅಜ್ಜಂಪುರ ತಾಲೂಕು, ಅಜ್ಜಂಪುರ ವಿಲೇಜ್ ಸರ್. ಸರ್ ನಮಸ್ತೆ. ಸರ್, ನಿಮಗೆ ಯಾವಾಗಿಂದ ಈ ಐಡಿಯಾ ಬಂತು ಸರ್ ಕುರಿ ಸಾಕಾಣಿಕೆ ಮಾಡೋದು, ಮತ್ತೆ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತೀರಾ ಸರ್ ನೀವು? ಸರ್, ನಾನೀಗ 2-3 ವರ್ಷದಿಂದ ಕುರಿ ಸಾಕ್ಬೇಕು ಅಂತ ಹೇಳಿ ಅನ್ಕೊಂಡು ಒಂದು ಮಾಮೂಲಿ ತರ ಶೆಡ್ ಮಾಡಿ ಕುರಿ ತಗೊಂಬಂದಿದ್ದೆ. ಕುರಿ ತಗೊಂಡ್ಬರ್ಬೇಕಾದ್ರೆ ನನ್ಗೆ ಏನಾಯ್ತು ಅಂದ್ರೆ, ಯಾವ್ದೇ ರೀತಿಯಾದ ಐಡಿಯಾ ಇರ್ಲಿಲ್ಲ, ಯಾವ್ದೇ ಟ್ರೈನಿಂಗ್ ಇರ್ಲಿಲ್ಲ. ಇಲ್ಲೇ ಒಬ್ರು ಕರ್ಕೊಂಡ್ ಹೋಗಿದ್ದೆ. ಅವರು ದಳ್ಳಾಳಿ ಲೆಕ್ಕಾಚಾರದಲ್ಲಿ ಅವರೇ ದುಡ್ಡಿಗೆ ಬುಕ್ ಆಗ್ಬಿಟ್ಟು ಗುಂಪಲ್ಲಿ ಮರಿ ಕೊಡಿಸ್ಬಿಟ್ರು ನನಗೆ. ಆ ಗುಂಪಲ್ಲಿ ಮರಿ ಕೊಡ್ಸಿದ್ರು. ಆಮೇಲೆ ನನಗೂ ಅಷ್ಟೊಂದು ಸಾಕ ಐಡಿಯಾ ಇರ್ಲಿಲ್ಲ. ಅವಾಗ ತಂದು ನೆಲದಲ್ಲೇ ಸಾಕಿದ್ದೆ ನಾನು. ಒಂದು ಮಾಮೂಲಿ ಸಣ್ಣದಾಗ ಶೆಡ್ ಮಾಡಿ ನೆಲದಲ್ಲೇ ಸಾಕಿದ್ದೆ. ಅಂದ್ರೆ ಆ ಮರಿಗಳು ಗ್ರೋತೆ ಆಗ್ಲಿಲ್ಲ. 3-4 ಮರಿಗಳು ಗ್ರೋತ್ ಆದ್ವು, ಕೆಲವು ಸತ್ತೋಗ್ಬಿಟ್ಟು. ಐಡಿಯಾ ಇರಲಿಲ್ಲ. ಆಮೇಲೆ ಮರಿ ತಗೊಳದ್ರಲ್ಲೇ ಮೋಸ ಹೋಗ್ಬಿಟ್ಟಿದ್ದೆ ನಾನು. ಹಾಗಾಗಿ ಏನ್ ಮಾಡ್ದೆ, 1 ವರ್ಷ ಸಾಕಿ ಅವನ್ನ ಮಾರ್ದೆ. ಅವಾಗ ನಾನು ಹಾಕಿದ್ ಬಂಡವಾಳನೇ ಬಂತು. 1 ವರ್ಷ ಮೇಯ್ತಿದ್ದು, ಕಾಳಿಂದು, ಫೀಡಿಂದ ಏನು ಬರ್ಲಿಲ್ಲ. ಅವಾಗ ಏನ್ ಮಾಡ್ದೆ, 2 ವರ್ಷ ಸಾಕದ್ ಬಿಟ್ಟೆ. ಅವ ನನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಆಮೇಲೆ ತೋಟ ನೋಡ್ಕೊಂಡು ಬ್ಯಾಂಕ್ ನೋಡ್ಕೊಂಡಿದ್ದೆ. ಇದೇ ರೀತಿ ಏನ್ ಮಾಡಿದೆ, ಕೆಲವು ತೋಟಕ್ಕೆ ಗೊಬ್ಬರ ಹಾಕೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ. ಒಳ್ಳೆ ಗೊಬ್ಬರ, ಕ್ವಾಲಿಟಿ ಗೊಬ್ಬರ ಸಿಗ್ತಾ ಇರ್ಲಿಲ್ಲ. ಅವಾಗ ನನ್ ಮೈಂಡ್ ಅಲ್ಲಿ ಏನ್ ಬಂತು, ಕುರಿ ಸಾಕೋಣ ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ. ಕುರಿ ಜೊತೆಗೆ ಗೊಬ್ಬರನು ಸಿಗುತ್ತೆ. ಕುರಿಲಿ ಏನು ಅಷ್ಟೊಂದು ಕೆಲಸನೂ ಇರಲ್ಲ, ರಿಸ್ಕ್ ಆಗೋದಿಲ್ಲ. ನಾನು ಬ್ಯಾಂಕಿಗೆ ಹೋಗ್ಬಂದು ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಕುರಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಸರ್ ಈಗ 1 ತಿಂಗಳಿಂದ ಸಾಕಾಣಿಕೆ ಮಾಡ್ತಾ ಇದೀನಿ. 1-1.5 ತಿಂಗಳಾಯ್ತು ಈ ಕುರಿ ಮರಿಗಳನ್ನೆಲ್ಲ ತಗೊಂಡ್ಬಂದು. ಸರ್, ನೀವು 2 ವರ್ಷ ಗ್ಯಾಪ್ ಮಾಡಿದ್ರಿ ಅಂತ ಹೇಳಿದ್ರಿ. ಯಾವ ಕಾರಣಕ್ಕೋಸ್ಕರ ಗ್ಯಾಪ್ ಮಾಡಿದ್ರಿ ಸರ್ ನೀವು? ಸರ್, ಅಲ್ಲಿ ಕುರಿಲಿ ನನಗೆ ತಗೊಂಬರೋದ್ರಲ್ಲೇ ಇದಾಗೋಗ್ಬಿಡ್ತು. ನನಗೆ ಐಡಿಯಾ ಇರ್ಲಿಲ್ವಲ್ಲ, ತಗೊಂಬರೋದ್ರಲ್ಲೇ ಇದಾಗೋಗ್ಬಿಡ್ತು. ಗುಂಪಲ್ಲಿ ಏನ್ ಮಾಡ್ಬಿಟ್ರು, ಒಳ್ಳೆ ಮರಿ 4 ಹಾಕಿ ಕೆಟ್ಟ ಮರಿಗಳನ್ನ ಹಾಕ್ಬಿಟ್ರು. ಅದು ಸಾಕಿ ಅದ್ರಲ್ಲಿ ಕೆಲವು ಸತ್ತೋಗ್ಬಿಟ್ವಾ. ಆಮೇಲೆ ಲಾಸ್ ಆಯ್ತು. ಮನೇಲೂ ಅಷ್ಟೇ, ಈ ಲಾಸ್ ಆಗುತ್ತೆ ಬೇಡ ಅಂದ್ರು. ಆ ಟೈಮ್ ನನಗೆ ಬ್ಯಾಂಕಲ್ಲಿ ಕೆಲಸನೂ ಸಿಕ್ತು. ಏನ್ ಮಾಡಿದೆ, ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ಈಗ ತೋಟ ಎಲ್ಲ ದೊಡ್ಡದಾಗ್ತಾ ಬಂತಲ್ಲ, ಗೊಬ್ಬರನು ಬೇಕಾಗುತ್ತೆ, ಮಾಡ್ಲೇಬೇಕು. ಈಗ ಅಲ್ಲಿ ಕಳ್ಕೊಂಡಿದೀನಿ, ಅಲ್ಲಿ ಹುಡುಕ್ಬೇಕು ಅನ್ನೋ ಕಾರಣಕ್ಕೆ ಆಮೇಲೆ ಕೆಲವು ವಿಡಿಯೋಗಳು ಯೂಟ್ಯೂಬ್ ಅಲ್ಲೆಲ್ಲ ಕೆಲವು ವಿಡಿಯೋಗಳು ನೋಡಿ ಆಮೇಲೆ ತಿಳ್ಕೊಂಡೆ, ಯಾವ ರೀತಿ ಸಾಕ್ಬೇಕು, ಏನೇನ್ ಫುಡ್ ಕೊಡ್ಬೇಕು, ಅದೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನೆಲ್ಲ ಸುಮಾರು ನೋಡಿದೆ. ಆಮೇಲೆ ಅದು ಯೂಟ್ಯೂಬ್ ಅಲ್ಲಿ ಅವ್ರ ಇನ್ಫಾರ್ಮೇಶನ್ ನೋಡ್ಕೊಂಡು ನೋಟ್ ಮಾಡಿ ಇಟ್ಕೊಂಡು ಕೆಲವು ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಆಮೇಲೆ ಶೆಡ್ ಮಾಡ್ಬೇಕು ಅಂತ ಹೇಳಿ ಈಗ ಶೆಡ್ ಮಾಡಿ ಕುರಿಗಳು ತಗೊಂಡ್ಬಂದಿದ್ದೀನಿ. ಸರ್, ಕುರಿ ಸಾಕಾಣಿಕೆ ಮಾಡೋರಿಗೆ ನೀವು ಇವಾಗ ಒಂದ್ ಗುಂಪಿನಲ್ಲಿ ಕುರಿ ತಾಣೋದು ಬೆಸ್ಟ್, ಇವಾಗ ಇಲ್ಲ ಒಂದೊಂದೇ ಮರಿನ ಸೆಲೆಕ್ಟ್ ಮಾಡ್ಕೊಂಡು ಯಾವ ತರ ಇದೆ ಅಂತ ನೋಡ್ಕೊಂಡ್ ತಾಣೋದು ಬೆಸ್ಟ್? ಸರ್, ಈಗ ಎಲ್ಲಾ ಜನಗಳು ಕಾಮನ್ ಆಗಿ ಮಾಡ್ತಿರೋದು ಯಾವ ತರ ಅಂದ್ರೆ, ಗುಂಪಲ್ಲಿ ದಲ್ಲಾಳಿಗಳೆಲ್ಲ ಈಗ 5 ಮರಿ ಚೆನ್ನಾಗಿರ್ತವೆ, ಅದ್ರ ಜೊತೆ 2 ಮರಿ ಲಾಸ್ ಆಗಿ ಸೇರ್ಸ್ಬಿಡ್ತಾರೆ. ಅವಾಗ ಅದ್ರಲ್ಲಿ ನಾವು ಹುಡ್ಕಕ್ ಹೋದ್ರೆ ಈಗ ಅಷ್ಟ್ ಮರಿಗೂ ಒಂದ್ ರೇಟ್ ಹೇಳ್ತಾರೆ 10,000 ಅಂತ. ಸಣ್ಣ 2 ಮರಿ ಬಿಟ್ಟು ಉಳಿಕೆ ಹೊಡ್ಕ 13,000 14,000 ಅಂತಾರೆ. ಈಗ 13,000 14,000 ನಾವು ಕುರಿ ತಗೊಂಡ್ಬಂದು ವರ್ಷಗಟ್ಲೆ ಮೇಯಿಸಿ ಮತ್ತದನ್ನ 17,000 18,000ಕ್ಕೂ ಮಾರ್ದಂಗಿದ್ರೇನೆ ಬಹಳ ಲಾಸ್ ಆಗ್ಬಿಡುತ್ತೆ. ಅದನ್ನ ಮರಿ ತಾಳದಿಂದ ತುಂಬಾ ಸೆಲೆಕ್ಷನ್ ಮಾಡಿ ತಗೋಬೇಕು. ಅಂದ್ರೆ ಒಳ್ಳೆ ಹೈಟು, ಲೆಂತ್ ಇವನ್ ನೋಡಿ ಒಂದೊಂದು ಆರಿಸ್ಕೊಳ್ಳೋದೇ ಉತ್ತಮ ಅಂತ ಹೇಳ್ತೀನಿ ಸರ್ ನಾನು. ಸರ್, ಇವಾಗ ಒಬ್ಬೊಬ್ರು ಹೇಳ್ತಾರೆ, ನಾವು ಕೇಳ್ಪಟ್ಟಿವಿ 2-3 ಸಾವಿರಕ್ಕೆಲ್ಲ ಮರಿ ಸಿಗ್ತವೆ ಅಂತ. 2-3 ಸಾವಿರಕ್ಕೆ ಮರಿಗಳು ಸಿಗ್ತವೆ, ಅಂದ್ರೆ ಅವು ಬಹಳ ಗ್ರೋತ್ ಆಗಲ್ಲ. ನೀವು ನನ್ನ ಹತ್ರ ಒಂದಿದೆ ಮರಿ ನೋಡ್ಬೋದು. ಈ ಮರಿ ಏನಾಯ್ತು ಅಂದ್ರೆ, ನನ್ ಮಗನ್ ಕರ್ಕೊಂಡ್ ಹೋಗಿದ್ದೆ ಅವತ್ತು. ಅವನದು ಬಹಳ ಸಣ್ಣ ಮರಿ ಇದೆ, ಬೇಕು ಅಂತ ಹೇಳ್ದ ಅಂತೇಳಿ ಆ ಮರಿ ತಗೊಂಡೆ. ಅದು 2,500 ಕೊಟ್ಟೆ ಮರಿ. ಅದು ಅಂತ ಗ್ರೋತ್ ಏನಾಗಲ್ಲ, ಒಟ್ಟು ಆಗುತ್ತೆ. ಸ್ವಲ್ಪ ಫೀಡು ಗೀಡೆಲ್ಲ ಕಾನ್ಸಂಟ್ರೇಟ್ ಫೀಡ್ ಜಾಸ್ತಿ ಹಾಕ್ಬೇಕು ಅದಕ್ಕೆ. ಮಾಮೂಲಿ ಇವು ಕೋಲಿಸ್ಕೊಂಡ್ರೆ ಜಾಸ್ತಿ ಅಂದ್ರೆ ಅದೇನ್ ಜಾಸ್ತಿ ತಿನ್ನಲ್ಲ. ಅದು ಮಾಮೂಲಿ ಮೇವಿಗಿಂತನೂ, ಈಗ ಈ ಹುಲ್ಲು ಪಲ್ಲು ಮೇವಿಗಿಂತನೂ ಕಾನ್ಸಂಟ್ರೇಟ್ ಫೀಡ್ ನ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗತ್ತೆ. ಅವಾಗ ಸ್ವಲ್ಪ ಗ್ರೋತ್ ಆಗುತ್ತೆ. ಆದ್ರೂ ಈ ಮರಿಗಳ ಲೆಕ್ಕಾಚಾರ ಗ್ರೋತ್ ಆಗಲ್ಲ.
ಒಟ್ಟು 2,500 ತಂದಿರ್ತೀವಲ್ಲ, ಏನ್ ಲಾಸ್ ಆಗಲ್ಲ. ಆಮೇಲೆ ಲಾಟ್ ಅಲ್ಲಿ ಸಾಕಾರ ಯಾವ್ರು 2,500, 3,000, 4,000 ಈ ತರ ಮರಿಗಳು ತಗೋಬೇಡಿ. ಒಂದು ಮಿನಿಮಮ್ ಒಂದು 20 ಕೆಜಿ ದಾಟಿರ್ಬೇಕು ಸರ್ weight. 20 ಕೆಜಿ weight ದಾಟಿರೋ ಅಂತ ಮರಿಗಳು ತಗೊಂಡು ಸಾಕಾಣಿಕೆ ಮಾಡಿದ್ರೇನೆ ಉತ್ತಮ ಆಗುತ್ತೆ. ಸರ್ ಇವಾಗ ನೀವು ತಗೊಬೇಕಾರೆ ಎಷ್ಟು ತೂಕ ಇರೋದು ಮರಿ ತಂತೀರಿ ಸರ್? ಸರ್ ನಾವು ತಗೋಬೇಕು ಅಂದ್ರೆ ಒಂದು ಮಿನಿಮಮ್ ಒಂದು 20 ಕೆಜಿಯಿಂದ 25 ಕೆಜಿ ತೂಕ ಇರ್ಬೇಕು. ನಾನೇನ್ ಮಾಡಿದೆ, ಫಸ್ಟ್ ಮರಿ ತಗೊಳ್ಬೇಕಾದ್ರೆ ರಾಣೆಬೆನ್ನೂರು ಹೋಗೋಣ, ಹರಿಹರ ಸೈಡ್ ಆ ಸೈಡ್ ಮರಿ ಇರ್ತವೆ ಅಂತ ಹೇಳಿ ಅಲ್ಲಿಗೆ ಹೋದೆ. ರಾಣೆಬೆನ್ನೂರು ಹೋಗಿದ್ದೆ ಸರ್, ಭಾನುವಾರ ಇತ್ತು. ಅಲ್ಲಿ ಇಮ್ರಾನ್ ಬಾಯ್ ಅಂತ ಒಬ್ರು ಯೂಟ್ಯೂಬರ್ ಇದಾರೆ. ಹಾಗೆ ಅವ್ರನ್ನ ಮೀಟ್ ಮಾಡ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿ ಮರಿ ತಗೊಂಡ್ಬರೋಣ ಅಂತ ಹೋಗಿದ್ದೆ. ಅವ್ರವ್ರು ಸಿಕ್ಕಿಲ್ಲ ನನಗೆ. ಆಮೇಲೆ ಹೋಗಿದ್ನಲ್ಲ ಅಂದ್ರೆ ಅಲ್ಲಿ ಮಾರ್ಕೆಟ್ ತುಂಬಾ ದುಬಾರಿ ಮಾರ್ಕೆಟ್. ಏನಂದ್ರೆ ಅಲ್ಲಿ ಈಗ ಫೈಟಿಂಗ್ ಹೂಡಿ ಎಲ್ಲ ಆಡಿಸ್ತಾರಲ್ಲ, ಆ ಕುರಿಗಳಿಗೆ ಫೇಮಸ್ ಆ ಸೈಡ್ ಕುರಿಗಳು. ಈ ಸಣ್ಣ ಕಿವಿ ಅಂತ ಬರ್ತವೆ, ನಮ್ ಕಡೆ ಸಿಟ್ ಕಿವಿ ಅಂತಾರೆ, ಮುರ್ಗಿವಿ ಅಂತಾರೆ. ಇಲ್ಲಿ ಕುರಿಗಳಿದೆಯಲ್ಲ ಈ ತರ ಕಿವಿ ಇರ್ತವೆ. ಈ ತರ ಮರಿಗಳು ಏನಂದ್ರೆ ಅಲ್ಲಿ ಆಡ್ಸೋರು ಬಹಳ ಜನ ಹುಚ್ಚು. ಸಣ್ಣ ಮಕ್ಳುಗಳಿಗೆಲ್ಲ ಹೂಡಿ ಆಡಿಸ್ಬೇಕು ಅನ್ನೋ ಹುಚ್ಚು. ಅವ್ರೇನ್ ಮಾಡ್ತಾರೆ, ಈಗ ಲಾಟಲ್ಲಿ ಅದೊಂದ್ ಮರಿ ನೋಡಿ ಹಿಡ್ಕೊಂಡ್ಬಿಡ್ತಾರೆ. ಅವ್ರ 10,000 12,000 ಅಂದ್ರೆ ಅವ್ರೇನ್ ಬಾರ್ಗೇನ್ ಮಾಡಲ್ಲ, ಅಷ್ಟ್ ಕೊಟ್ಟು ತಗೊಂಡ್ ಹೋಗ್ಬಿಡ್ತಾರೆ. ಹಾಗಾಗಿ ಅವ್ರೇನ್ ಮಾಡ್ಬಿಡ್ತಾರೆ, ದುಬಾರಿ ಮಾಡ್ಬಿಟ್ಟಾರ ಮಾರ್ಕೆಟ್ ನ. ಆಮೇಲೆ ನಾನು ಅಲ್ಲಿ ಹೋದ ಬಹಳ ದುಬಾರಿ ಇತ್ತು ಮಾರ್ಕೆಟ್. ಅವಾಗ ಹೋಗಿದ್ದೀನಲ್ಲ, ಹಂಗೆ ಬರ್ಬಾರ್ದು ಅಂತ ಒಂದು 10 ದಿನ ಮರಿ ಹಾಕೊಂಬರೋಣ ಅಂತ ಹೋಗಿದ್ದೆ. 3 ಮರಿ ತಗೊಂಬಂದೆ. ಇವ್ 3 ಮರಿ, ಇದೊಂದ್ ಮರಿ, ಮತ್ತೆ ಇದೊಂದ್ ಮರಿ, ಮತ್ತೆ ಇದೊಂದ್ ಮರಿ. ಇವ್ 3 ಮರಿನು ನನಗೆ ಅಲ್ಲಿ 10,000 ಬಿದ್ವು. ಮಾರ್ಕೆಟ್ ಅಲ್ಲೇ ನನಗೆ 10,000 ರೇಟ್ ಬಿತ್ತು, ಮತ್ತೆ ಬಾಡಿಗೆ ಎಲ್ಲ ಎಕ್ಸ್ಟ್ರಾ. ಇಷ್ಟು ದುಬಾರಿ ಬಿದ್ಬಿಡ್ತು. ಹಾಗಾಗಿ ಹೋಗಿದ್ನಲ್ಲ, ಹಂಗೆ ಬರ್ಬಾರ್ದು ಅಂತ ಹೇಳೋ 3 ಹಾಕೋ ಬಂದೆ. ಸರ್ ನೀವು ಈ ಕುರಿಗಳನ್ನೆಲ್ಲ ಎಲ್ಲೆಲ್ಲಿಂದ ತಗೊಂಬಂದ್ರಿ ಸರ್? ಯಾವ ಸಂತೆಯಲ್ಲಿ? ಅದೇ ನಾನು ಹೇಳಿದ್ನಲ್ಲ, ಅವು 3 ರಾಣೆಬೆನ್ನೂರಿಂದ ತಗೊಂಬಂದೆ. ಆಮೇಲೆ ಈ ಕಡೆ 6 ಮರಿಗಳು ಇದೆ ನೋಡ್ರಿ. 6 ಮರಿಗಳಲ್ಲಿ ಇವು 5 ಮರಿ 2 ಅಲ್ಲಾಗಿದೆ. ಇದನ್ನು ರಾಣೆಬೆನ್ನೂರು ಸೈಡ್ ಮರಿಗಳೇನೆ. ಫ್ರೆಂಡ್ ಒಬ್ರ ಇಲ್ಲೇ ಬುಕ್ಕಂಬುದಿ ಅಂತ ಬರುತ್ತೆ, ಅವ್ರು ಅಲ್ಲಿ ಫಾರ್ಮ್ ಮಾಡಕ್ ತಗೊಂಬಂದಿದ್ರು. ತಗೊಂಬಂದು ಅವ್ರೇನೋ ಕೆಲಸ ಸಿಕ್ತು ಅಂತ ಹೇಳಿ ಬೆಂಗಳೂರಿಗೆ ಹೋದ್ರು. ಅವ್ರ ತಮ್ಮಂಗ್ ನೋಡ್ಕ ಅಂತ ಹೇಳಿದ್ರು. ಅವ್ರ ತಮ್ಮರು ಸರಿಯಾಗಿ ನೋಡ್ಕೊಂಡಿಲ್ಲ, ಫುಲ್ ಮರಿಗಳೆಲ್ಲ ಲಾಸ್ ಆಗಿ ಹೋಗ್ಬಿಟ್ಟಿದ್ವು. ಆಮೇಲೆ ನಮ್ಮ ಇಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ ಹೊಸದುರ್ಗ ಅಂತ, ಅಲ್ಲೂ ಕುರಿ ಮಾರ್ಕೆಟ್ ಇದೆ. ಅಲ್ಲಿಗೆ ಹೋಗಿದ್ದೆ ನಾನು ಕುರಿ ಮಾರ್ಕೆಟ್ ತಗೊಳ್ಳೋಣ ಅಂತ. ಕುರಿ ತಗೊಳ್ಳೋಣ ಅಂತ ಅವ್ರು ಈ ಮರಿಗಳು ನೋಡಿದ್ನಲ್ಲ, ಮರಿಗಳು ಹೈಟ್ ಲೆಂತ್ ಎಲ್ಲ ಚೆನ್ನಾಗಿದ್ವು, ಆದ್ರೆ ಕೆಟ್ಟೋಗ್ಬಿಟ್ಟಿದ್ವು. ಇವನ್ನ ಸ್ವಲ್ಪ ಚೆನ್ನಾಗಿ ಮೇವೆಲ್ಲ ಕೊಟ್ಟು ರೆಡಿ ಮಾಡ್ಕೋಬಹುದು ಅಂತ ನನಗೆ ಅನಿಸ್ತು. ಹಾಗಾಗಿ ಏನ್ ಮಾಡಿದೆ, ಇವನ್ನ 6 ಮರಿಗಳನ್ನ ತಗೊಂಡೆ. ಹಂಗೆ ಆ ಸಣ್ಣ ಮರಿನೂ ಒಂದಿತ್ತಲ್ಲ, ಅದು 2,500ಕ್ಕೆ ಅದನ್ನು ಅವ್ರ ಹತ್ರನೇ ಇತ್ತು. ಅದನ್ನು ಒಟ್ಟು 7 ಮರಿನೂ ಹೊಸದುರ್ಗ ಮಾರ್ಕೆಟ್ ಅಲ್ಲಿ ಹಾಕೊಂಡ್ ಬಂದೆ. 3 ಮರಿ ರಾಣೆಬೆನ್ನೂರು ಮಾರ್ಕೆಟ್ ಅಲ್ಲ. ಸರ್ ಇವಾಗ ಏನೇನ್ ರೇಟ್ ಕೊಡ್ತಾ ಬಂದಿರಿ ಸರ್? ನನಗೆ ಅವು 3 10,000 ಬಿದ್ವು, ರಾಣೆಬೆನ್ನೂರಿಂದ ಮರಿ ತಂದಿದ್ ಮರಿಗಳು. ಇವು 3 ಸರ್ ನನಗೆ ಸಾರ ಸೆಟ್ 8,000 ಬಿದ್ವು. ಅಂದ್ರೆ ಮರಿಗಳು 1-2 ಚೆನ್ನಾಗಿದ್ವು, ಆ ಕೊಂಬಿರೋ ಮರಿಗಳು ದೊಡ್ಡವಿದಾವಲ್ಲ, ಒಂದ್ 2 ಚೆನ್ನಾಗಿದ್ವು. ಇನ್ನೆಲ್ಲ ಸ್ವಲ್ಪ ಲಾಸ್ ಆಗಿದ್ವು. ಆಮೇಲೆ ಎಲ್ಲ ತುಪ್ಪಡ ಇದ್ವು. ಆಮೇಲೆ ನಾನ್ ತಂದಿಲ್ ಕಟಿಂಗ್ ಎಲ್ಲ ಮಾಡ್ಕೊಂಡೆ. ಒಟ್ಟು ಸಾರ ಸೆಟ್ಟು ಇವು 6 ಮರಿ, ಅದೊಂದ್ ಸಣ್ಣ ಮರಿ, ಅಷ್ಟಕ್ಕೆ 50,000 ಆಯ್ತು ಸರ್ ನನಗೆ. ಒಂದೊಂದ್ ಮರಿಗೆ 8,000 8,000. ಅದೊಂದು 2,500 ಆಯ್ತು, 8,000 ಕೊಟ್ಟೆ. ಸರ್ ಇವಾಗ ಇಂಪ್ರೂವ್ಮೆಂಟ್ ಏನು ಆಗಿದೆ? ಒಂದೊಂದು ತಿಂಗಳಿಗೆ 6ರಿಂದ 7 ಕೆಜಿ ಇಂಪ್ರೂವ್ಮೆಂಟ್ ಆಗಿದೆ ಸರ್. ತಂದೆಗೆಲ್ಲ 25-26 ಕೆಜಿ ಇದ್ವು, ಈಗೆಲ್ಲ 34, 35, 40 ಕೆಜಿ. ಒಟ್ಟು ಎಲ್ಲಾ ಮರಿಗಳು ಸಾರ ಸೆಟ್ 5ರಿಂದ 6, 7 ಕೆಜಿ ಲೆಕ್ಕಾಚಾರಕ್ಕೆಲ್ಲ ಡೆವಲಪ್ಮೆಂಟ್ ಆಗಿದೆ. ಸರ್ ಇವಾಗ ನೀವು ಸಂತೆಯಿಂದ ತರ್ತೀರಲ್ಲ, ಅವ ತಂದ್ ಕೂಡಲೇ ಏನೇನ್ ಪ್ರಿಪರೇಷನ್ ಮಾಡ್ತೀರಾ ಸರ್ ಮರಿ? ಸರ್ ಈಗ ಸಂತೆಯಿಂದ ಬಂದ ತಕ್ಷಣನೇ ಮರಿಗಳಿಗೆ ಸ್ವಲ್ಪ ಬೆಲ್ಲದ ನೀರ್ ಕೊಡ್ತೀನಿ. ಬೆಲ್ಲ ಸ್ವಲ್ಪ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದು ಕುಡಿದ ತಕ್ಷಣ ಬಾಡಿಗೆ ಸ್ವಲ್ಪ ಎನರ್ಜಿ ಸಿಗುತ್ತೆ. ಸ್ವಲ್ಪ ಬೆಲ್ಲದ ನೀರು ಅಥವಾ ಸ್ವೀಟ್ ಗ್ಲೂಕೋಸ್ ನೀರು ಯಾವ್ದಾರಾಗ್ಲಿ ಸ್ವಲ್ಪ ನೀರ್ ಕೊಟ್ಟು ಬಿಟ್ಬಿಡ್ತೀನಿ ಸರ್. ಅವನ್ನ ಡಿಸ್ಟರ್ಬ್ ಮಾಡಲ್ಲ ಅವತ್ತು ಒಂದ್ ದಿವಸ. ಸ್ವಲ್ಪ ಹುಲ್ಲು ಹಾಕ್ತೀನಿ ಅಷ್ಟೇ ಅವತ್ತು. ಅವಕ್ಕೇನ್ ಜಾಸ್ತಿ ಕಾನ್ಸಂಟ್ರೇಟ್ ಫೀಡ್ ಇಲ್ಲ, ಏನು ಇಲ್ಲ ಸರ್. ಮರು ದಿವಸ ಏನ್ ಮಾಡ್ತೀನಿ ಅಂದ್ರೆ ಡಿವಾರ್ಮಿಂಗ್ ಸ್ಟಾರ್ಟ್ ಮಾಡ್ತೀನಿ ಸರ್. ಡಿವಾರ್ಮಿಂಗ್ ನಾನು ಯಾವ ತರ ಮಾಡ್ತೀನಿ ಅಂದ್ರೆ, ಅದೇ ಯೂಟ್ಯೂಬ್ ಅಲ್ಲಿ ನೋಡಿ ಒಬ್ರು ವಿಡಿಯೋ ಫಾರ್ಮರ್ಸ್ ಮಾರ್ಕೆಟ್ ಅಂತ ಹೇಳಿದ್ನಲ್ಲ, ಅವ್ರು ಒಂದು ಡಿವಾರ್ಮಿಂಗ್ ಒಂದು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದು ಸರ್ 3 ಔಷಧಿ ಬರುತ್ತೆ. 3 ಔಷಧಿ 15 ದಿವಸ ಬಿಟ್ಟು 15 ದಿವಸ ಬಿಟ್ಟು 15 ದಿವಸ ಹಾಕೋದು. ಒಳ್ಳೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಸರ್. ಇವಾಗ ಏನೇನ್ ಮೇವ್ ಹಾಕ್ತೀರಾ ಸರ್ ನೀವು? ಸರ್ ಈಗ ನಾನು ಡ್ರೈ ಫೀಡ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೀನಿ. ಡ್ರೈ ಫೀಡ್ ಅಲ್ಲಿ ರಾಗಿ ಹುಲ್ ಒಂದೇ ಇರೋದು ನನ್ನ ಹತ್ರ. ರಾಗಿ ಹುಲ್ ಒಳ್ಳೆ ಚೆನ್ನಾಗಿ ತಿಂತವೆ. ಅಂದ್ರೆ ತಂದ ಒಂದ್ 15ರಿಂದ 20 ದಿವಸ ಇದಕ್ಕೆ ಫೀಡಿಗೆ ಅಡ್ಜಸ್ಟ್ ಆಗಿರ್ಲಿಲ್ಲ. ಆಮೇಲೆ ಈಗ ಚೆನ್ನಾಗಿ ತಿಂತವೆ, ನೋಡ್ಬೋದು. ರಾಗಿ ಹುಲ್ ಆಮೇಲೆ ನನ್ನ ಹತ್ರ ಚಾಪ್ ಕಟ್ರ ಮಿಷಿನ್ ಇದೆ. ಎಲ್ಲ ಚಾಪ್ ಮಾಡಾಕ್ತೀನಿ. ಚಾಪ್ ಮಾಡಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ತಿನ್ಬೇಕಾದ್ರೆ ಮೇಲೆ ಎತ್ತಿ ಇಲ್ಲಿಂದ ಮೇವೆಲ್ಲ ಹಿಂಗ್ ಕೆಳಗ್ ಬಿದ್ದು ಕೆಳಗೆಲ್ಲ ಇದೆಲ್ಲ ಗಲೀಜ್ ಇರುತ್ತಲ್ಲ, ವೇಸ್ಟ್ ಆಗುತ್ತೆ, ತಿನ್ನಲ್ಲ. ಚಾಪ್ ಕಟ್ರ ಚಾಪ್ ಮಾಡಾಕೋದ್ರಿಂದ ಏನಂದ್ರೆ ವೇಸ್ಟೇಜ್ ಕಮ್ಮಿ ಆಗುತ್ತೆ. ವೇಸ್ಟೇಜ್ ಆಗುತ್ತೆ ಸ್ವಲ್ಪ, ಜಾಸ್ತಿ ಆಗಲ್ಲ. ಆಮೇಲೆ ಗ್ರೀನ್ ಪೌಡ್ರು ದಿನಕ್ಕೆ ಒಂದ್ಸಲ ಕೊಡ್ತೀನಿ, ಅದು ಜಾಸ್ತಿ ಕೊಡಲ್ಲ. ಸ್ವಲ್ಪ ಅವಕ್ಕೂ ಸ್ವಲ್ಪ ಇದಾಗ್ಲಿ ಅಂತ ಹೇಳಿ ಒಂದ್ಸಲ ಗ್ರೀನ್ ಪೌಡರ್ ಕೊಡ್ತೀನಿ. ಆಮೇಲೆ ಡ್ರೈ ಪೌಡರ್ನ ಒಂದು ದೊಡ್ಡ ಚೀಲ ಇದೆ ನನ್ನ ಹತ್ರ,
ಆ ಚೀಲ ಕಟ್ ಮಾಡಿ ಒಂದ್ಸಲ ಒಂದ್ವರೆ ಕಟ್ ಮಾಡ್ಬಿಟ್ರೆ ಒಂದ್ ಚೀಲ ತುಂಬುತ್ತೆ. ಒಂದ್ ಚೀಲ ಒಂದ್ ವಾರ ಬರುತ್ತೆ. ಆ ಚೀಲಕ್ಕೆ ತುಂಬಿಡ್ತೀನಿ. ಬೇಕಾದಾಗ ಬೆಳಿಗ್ಗೆ ಕಾನ್ಸಂಟ್ರೇಟ್ ಫೀಡು, ಆಮೇಲೆ 7 ಗಂಟೆ ಕಾನ್ಸಂಟ್ರೇಟ್ ಫೀಡ್ ಕೊಡ್ತೀನಿ. ಆಮೇಲೆ 10 ಗಂಟೆಗೆ ಒಂದ್ಸಲಿ ಮೇವ್ ಹಾಕ್ತೀನಿ. 10 ಗಂಟೆಗೆ ಒಂದ್ಸಲ ಹಾಕಿ ಮತ್ತೆ 12-1 ಗಂಟೆ ಒಂದ್ಸಲ ತಿಂದಿದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ಹಂಗೆ ಇರುತ್ತೆ. 2 ಗಂಟೆಗೆ ನೀರ್ ಕುಡಿಸ್ತೀನಿ. ನೀರ್ ಕುಡಿಸಿ ಮತ್ತೆ ಡ್ರೈ ಫೀಡ್ ಹಾಕ್ತೀನಿ. ಡ್ರೈ ಫೀಡ್ ಹಾಕಿ ಸಂಜೆ 7 ಗಂಟೆಗೆ ಒಂದ್ಸಲ ಕಾನ್ಸಂಟ್ರೇಟ್ ಫೀಡ್ ಹಾಕ್ತೀನಿ. ಆಮೇಲೆ ಮತ್ತೆ 7 ಗಂಟೆ ಅದೆಲ್ಲ ಕಾನ್ಸಂಟ್ರೇಟ್ ಫೀಡ್ ತಿಂದಾದ್ಮೇಲೆ ಮಲ್ಗೋಕ್ಕಿಂತ ಮುಂಚೆ 9 ಗಂಟೆ ಹಂಗೆ ಗ್ರೀನ್ ಫಾಡರ್ ಕೊಟ್ಬಿಡ್ತೀನಿ. ಗ್ರೀನ್ ಫಾಡರ್ ಅಲ್ಲಿ ಮೆಕ್ಕೆಜೋಳದ ಸಪ್ಪೆ ಅಥವಾ ಬಿಳಿ ಜೋಳದ ಸಪ್ಪೆ, ಇವೆರಡರಲ್ಲಿ ಒಂದನ್ನ ಅದನ್ನು ಚಾಪ್ ಮಾಡೇ ಕೊಟ್ಬಿಡ್ತೀನಿ.